ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಏನಾದರೂ ನನ್ನ ಚಾನಲ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತಿನ ವಿಷಯ ಏನಂದರೆ, ಮನೇಲೇ ಕೂತ್ಕೊಂಡು ತಿಂಗಳಿಗೆ 4,000-5,000 ಅಂತ ಅರ್ನ್ ಮಾಡೋಂಥ ಒಂದು ಕೆಲಸ ಹೇಳ್ತಿದ್ದೀನಿ. ಯಾವ ಥರ ಅಂದರೆ, ನೀವು ಯಾವುದೇ ಕಾರಣಕ್ಕೂ ₹1 ಸಹ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಂದೂ ಸಹ ಅವರೇ ನಿಮಗೆ ಕೊಡ್ತಾರೆ. ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ರೋಸ್ ಪೆಟಲ್ಸ್ ಮಾಡೋದಕ್ಕೆ ಈ ಗೋಲ್ಡನ್ ರೇಸ್ನ ಅವರೇ ಕಟ್ ಮಾಡಿ ಪ್ರತಿಯೊಂದೂ ಕೊಡ್ತಾರೆ. ನೀವು ಇದನ್ನು ರೋಸ್ ಪೆಟಲಾಗಿ ಮಾಡಬೇಕು ಅಂದರೆ ಕಲಿಬೇಕು. ತಾಳ್ಮೆಯಿಂದ ನೀವು ಕಲಿತ್ರೆ ನಿಜವಾಗ್ಲೂ ಮಾಡ್ಬೋದು. ಇದನ್ನು ದಿನಕ್ಕಿಲ್ಲ ಅಂದರೂ ಒಂದು 1/4 kg ಮಾಡ್ಬೋದು. 1 kgಗೆ ₹600 ಕೊಡ್ತಾರೆ. ದಾರನೂ ಸಹ ಅವರೇ ಕೊಡ್ತಾರೆ. ನೀವು ಏನೇ ಮಾಡಿದ್ರು, ಒಂದು ಸೂಜಿ ಆಗಲಿ ದಾರ ಆಗಲಿ ಪ್ರತಿಯೊಂದೂ ಸಹ ಅವರೇ ಕೊಡ್ತಾರೆ. ನಾವು ಈಸ್ಕೊಂಡು ಮನೆಗೆ ತೊಗೊಂಡು ಬಂದು ಅದನ್ನು ಮಾಡಿಬಿಟ್ಟು ವಾಪಸ್ ಅವ್ರಿಗೆ ಕೊಡಬೇಕು. ಕೊಟ್ಟ ಮೇಲೆ ಅವ್ರು ದುಡ್ಡು ಕೊಡ್ತಾರೆ, ಇಸ್ಕೋಬೋದು. ತುಂಬ ವೆರೈಟೀಸ್ ಇದೆ. ಚೌಲಿ ಮಾಡೋದಾಗಲಿ ಪ್ರತಿಯೊಂದು ಇದೆ. ಇದನ್ನು ಫಸ್ಟ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ, ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಈ ಥರ ಮಾಡಿ ಸುತ್ತಿ ಜಸ್ಟ್ ಈ ಥರ ಸುತ್ತಿ ದಾರ ಇದಾಗಿದೆ. ಸೊ ಈ ಥರ ಮಾಡಿದ್ರೆ ಪೆಟಲ್ಸ್, ರೋಸ್ ಪೆಟಲ್ಸ್ ಆಗುತ್ತೆ. ಸೊ ಇದನ್ನು ದಾರದಲ್ಲಿ ಹಿಂಗೆ ಸುತ್ತಿದ್ರೆ ಪೆಟಲ್ಸ್ ಆಯಿತು. ಈ ಥರ 1 kg ಮಾಡಿದರೆ ₹600 ಕೊಡ್ತಾರೆ. ಸರಿನಾ? ಈ ಥರ ಎಷ್ಟು ಪೆಟಲ್ಸ್ ಕೊಟ್ಟಿರ್ತಾರೆ, ಪ್ರತಿಯೊಂದೂ ಸಹ ಅವರೇ ಕೊಡ್ತಾರೆ. ಅದನ್ನು ನಾವು ಮನೆಗೆ ತೊಗೊಂಡು ಬಂದು ಮಾಡಿ ವಾಪಸ್ ಅವ್ರಿಗೆ ಕೊಡಬೇಕು. ತುಂಬ ವೆರೈಟೀಸ್ ಇದೆ. ಚೌಲಿ ಮಾಡೋದಾಗಲಿ, ಸರ ಮಾಡೋದಾಗಲಿ, ಸೊಂಟು ಡಾಬ್ ಮಾಡೋದಾಗಲಿ ತುಂಬ ವೆರೈಟೀಸ್ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿ ತೊಗೊಂಡು ಬರ್ತೀನಿ, ಯಾವ ಥರ ಅವರೆಲ್ಲ ಕೊಡ್ತಾರೆ ಪ್ರತಿಯೊಂದೂ ಸಹ ನಾನು ತೋರಿಸ್ತೀನಿ. ಯಾವ ಥರ ಅಂದರೆ, ಈ ಥರ ಚೌಲಿ ಮಾಡೋದು, ಜಡೆ ಚೌಲಿ ಮಾಡೋದಾಗಲಿ, ನೆಕ್ಸ್ಟು ಈ ಥರ ಸರ ಮಾಡೋದಾಗಲಿ. ಚೆನ್ನಾಗಿದೆಯಾ? ನಾನೇ ಮಾಡಿದ್ದು ನನಗೆ ಅಂತ. ಈ ಥರ ಸರ ಮಾಡೋದಾಗಲಿ, ನೆಕ್ಸ್ಟು ಈ ಥರ ಸೊಂಟು ಡಾಬಾ ಮಾಡೋದಾಗಲಿ ತುಂಬ ವೆರೈಟೀಸ್ ಇದೆ. ನಿಜವಾಗ್ಲೂ ಕಲಿಬೋದು, ಆದರೆ ತಾಳ್ಮೆ ಇರಬೇಕು ಅಷ್ಟೇ. ಮನೆಗೆ ತೊಗೊಬಂದು ಮಾಡಿ ತೊಗೊಂಡೋಗಿ ಕೊಡುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲಿ ತೊಗೊಂಡು ಬರ್ತೀನಿ, ಯಾವ್ಯಾವ ಥರ ವೆರೈಟೀಸ್ ಇರುತ್ತೆ ಪ್ರತಿಯೊಂದೂ ಸಹ ನಾನು ತೋರಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್.